ಆಯುಕ್ತರಾದಂತಹ ಬಿ ಕಾವೇರಿ ಮೇಡಮ್ನವರು ಒಂದು 21 ದಿನದ ಓದುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನದಿಂದ 21 ದಿನ ಪ್ರತಿ ಶಾಲೆಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳು ಎಲ್ಲರೂ ಒಂದೊಂದು ಅವಧಿಯ ಸಮಯದಲ್ಲಿ ಓದುವ ಚಟುವಟಿಕೆಗಳನ್ನು ವಿಸ್ತೃತವಾಗಿ ಕೊಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನ ಈ ದಿನ ನಾನು ಒಂದು ಪುಸ್ತಕದ ಕೆಲವು ಸಾಲುಗಳನ್ನು ಓದ್ತಾ ಉದ್ಘಾಟನೆ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಓದುವ ಮಕ್ಕಳೇ ಮುಂದಿನ ನಾಯಕರು ಅಂತ. ಯಾವ ಮಗು ಚೆನ್ನಾಗಿ ಓದುತ್ತೆ ಆ ಮಗು ಬುದ್ಧಿವಂತ ಆಗುತ್ತೆ, ಮತ್ತೆ ಈ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತದೆ. ಜ್ಞಾನವೇ ಎಲ್ಲ ಅಧಿಕಾರ ಸೌಲಭ್ಯ ಮೂಲ. ಆ ಜ್ಞಾನದ ಮಾರ್ಗವಿಲ್ಲದೆ ನಾವೇನು ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ಓದುವ ಅಭಿಯಾನದ ಉದ್ಘಾಟನೆ ಮಾಡೋಣ. ಆಲಿಸಿ. ನನ್ನ ಜೊತೆ ಎಲ್ಲ ಮಕ್ಕಳು ಸಹ ಪುಸ್ತಕ ಹಿಡಿದು ಓದ್ತಾ ಇದ್ದಾರೆ. 21 ದಿನದ ವಿವಿಧ ಚಟುವಟಿಕೆಗಳನ್ನು ಎಲ್ಲ ಶಾಲಾ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಹಮ್ಮಿಕೊಳ್ಳುವ ಕೋರ್ತಾ ಒಂದು ಪುಸ್ತಕದ ಸಾಲುಗಳು. ಜೇಬಿನ ತುಂಬ ಹೊಳೆಯುವ ವಜ್ರಗಳು, ದಾರಿಯ ಉದ್ದಕ್ಕೂ ಜಗಜಗಮಿಸುವ ದೀಪಗಳು, ಇಷ್ಟೆಲ್ಲ ಇದ್ದು ಕಣ್ಣು ಮುಚ್ಚಿಕೊಂಡು ನಾನು ಬಡವ, ಸುತ್ತ ಕತ್ತಲೆ ಎಂದು ಅಳುವವನನ್ನು ಕುರಿತು ನಾನು ಏನೆನ್ನುತ್ತೇವೆ. ಎಂತಹ ದುರದೃಷ್ಟವಂತ ಅವನು ಅಲ್ಲವೇ. ಭಾರತದಲ್ಲಿ ಹುಟ್ಟಿದ ನಾವು ಎಂತಹ ಭಾಗ್ಯವಂತರು ಎಂದು ತಿಳಿದುಕೊಳ್ಳದೆ ಹೋದರೆ ನಾವು ಅವನಂತೆಯೇ. ಎಷ್ಟು ನದಿಗಳ ಕೃಪೆ, ಎಷ್ಟು ಗಣಿಗಳ ಕೊಡುಗೆ, ಎಷ್ಟು ಗಿರಿವನಗಳ ಸಂಪತ್ತು ನಮ್ಮದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಣ್ಣಿಗೆ ಹಬ್ಬವಾಗಿ ಹೃದಯವನ್ನು ಸೂರೆಗೊಳ್ಳುವ ಪ್ರಕೃತಿಯ ಚೆಲುವು ವೈಭವ, ಮನಸ್ಸಿಗೆ ಶಾಂತಿ ನೀಡುವ ಪುಣ್ಯಕ್ಷೇತ್ರಗಳು, ಸ್ಫೂರ್ತಿ ನೀಡುವ ವೀರ ನರನಾರಿಯರ ಕರ್ಮಕ್ಷೇತ್ರಗಳು, ಹೆಜ್ಜೆ ಹೆಜ್ಜೆಗೂ ಬೆಳಕು ಚೆಲ್ಲುವ ಉಜ್ವಲ ದೀಪಗಳಂತೆ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಬೆಳಗುವ ಪುಣ್ಯ ಚೇತನರು, ಜ್ಞಾನ ನಿಧಿಗಳು, ಶೌರ್ಯದ ಮೂರ್ತಿಗಳು, ಹುತಾತ್ಮರು ಎಲ್ಲ ಭಾರತೀಯರು. ಆತ್ಮೀಯರೇ, ಇಲ್ಲಿರುವ